ನಮಸ್ಕಾರ ವೀಕ್ಷಕರೇ, ನಿಮ್ಮ KCET ರ್ಯಾಂಕು 75 1 ಲಕ್ಷ ಇದೆಯಾ? ಮೊದಲಿಗೆ ನಾನು ಒಂದು ವಿಷಯ ಹೇಳ್ತೇನೆ. ರ್ಯಾಂಕ್ ದೊಡ್ಡದಿದೆ ಅಂತ ಇಂಜಿನಿಯರಿಂಗ್ ಸೀಟ್ ಸಿಗೋದಿಲ್ಲ ಅನ್ನೋದು ತಪ್ಪು ಕಲ್ಪನೆ. ಸರಿಯಾದ ಆಪ್ಷನ್ ಎಂಟ್ರಿ ಸ್ಟ್ರಾಟಜಿ ಇದ್ರೆ ಒಳ್ಳೆ ಕಾಲೇಜು ಸಿಗುತ್ತೆ, ಒಳ್ಳೆ ಬ್ರಾಂಚು ಸಿಗೋ ಅವಕಾಶ ಇದೆ. ಇಂದಿನ ವಿಡಿಯೋ ನೋಡೋಣ. ಈ ರ್ಯಾಂಕ್ ರೇಂಜ್ಗೆ ಯಾವುದು ಉತ್ತಮ ಕಾಲೇಜು, ಯಾವ ಬ್ರಾಂಚಸ್ ಕನ್ಸಿಡರ್ ಮಾಡಬೇಕು, ಮಾಕ್ ಅಲಾಟ್ಮೆಂಟ್ ನಂತರ ಯಾವ ರೀತಿ ಆಪ್ಷನ್ ಚೇಂಜ್ ಮಾಡಬೇಕು. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಈ ಅನಾಲಿಸಿಸ್ 2020 ಮಾಕ್ ಅಲಾಟ್ಮೆಂಟ್ ಮತ್ತು ಕ್ಲೋಸಿಂಗ್ ರ್ಯಾಂಕ್ ಮೇಲೆ ಮಾಡಿದೆ. ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಆಪ್ಷನ್ ಮಾಡಿಫಿಕೇಶನ್, ಸೀಟ್ ಮೂವ್ಮೆಂಟು, ಸ್ಟೂಡೆಂಟ್ ಅಪ್ಗ್ರೇಡಿಂಗು, ಸ್ಟೂಡೆಂಟ್ ಎಕ್ಸಿಟಿಂಗ್, ಕೌನ್ಸಿಲಿಂಗ್ ಇವೆಲ್ಲದಿಂದ ಕಟ್ ಆಫ್ ಬದಲಾಗಬಹುದು. ಆದ್ರಿಂದ ಮಾಕ್ ಅಲಾಟ್ಮೆಂಟ್ ನೋಡಿ ಪ್ಯಾನಿಕ್ ಆಗಬೇಡಿ. ಈಗ ಈ ರ್ಯಾಂಕ್ ರೇಂಜ್ ಅಲ್ಲಿ ನಂಗೆ ಒಂದು 4 ಟ್ರೆಂಡ್ಸ್ ಅಬ್ಸರ್ವ್ ಮಾಡಿದ್ದೀನಿ. ಒಂದು, ಕಾಲೇಜ್ ಆಯ್ಕೆ ಜೊತೆಗೆ ಬ್ರಾಂಚ್ ಫ್ಲೆಕ್ಸಿಬಿಲಿಟಿ ಇಂಪಾರ್ಟೆಂಟು. ಎರಡನೇದು, ಬೆಂಗಳೂರು ಮಾತ್ರ ಫೋಕಸ್ ಮಾಡಿದ್ರೆ ಬೇರೆ ಉತ್ತಮ ಅವಕಾಶ ಕಳ್ಕೋಬಹುದು. 3, AML ಮತ್ತು ECE ಬ್ರಾಂಚ್ ಇನ್ನೂ ಉತ್ತಮ ಅವಕಾಶ ಕೊಡ್ತಾ ಇದೆ. 4ನೇ ಟ್ರೆಂಡು, ಹೆಚ್ಚು ಮೀನಿಂಗ್ಫುಲ್ ಆಪ್ಷನ್ ಸೇರಿಸಿದ್ರೆ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಒಳ್ಳೆ ಸೀಟ್ ಬರೋ ಸಾಧ್ಯತೆ ಇದೆ. ಇನ್ನು ಡ್ರೀಮ್ ಕಾಲೇಜಸ್, ಈ ರೇಂಜಿಗೆ ಡ್ರೀಮ್ ಕಾಲೇಜ್ ಅಂದ್ರೆ 75 1 ಲಕ್ಷಕ್ಕೆ ಡ್ರೀಮ್ ಕಾಲೇಜಸ್ಸು ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಬ್ಯಾಂಗ್ಳೂರ್, AMC ಕಾಲೇಜ್ ಆಫ್ ಬ್ಯಾಂಗ್ಳೂರ್, ವರ್ಮಾನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್, HKBK ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್, ಇವುಗಳನ್ನ ರಿಮೂವ್ ಮಾಡಕ್ ಹೋಗ್ಬೇಡಿ. ಇನ್ನು ಟಾರ್ಗೆಟ್ ಕಾಲೇಜಸ್, ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಲ್ಲಿ ಮಾಕ್ ಅಲಾಟ್ಮೆಂಟ್ ಅಲ್ಲಿ CSE 67, ISC 63,000, AML 46,000, ECE 86,000, ತ್ರಿಬಲಿ 1,14,000 ತನಕ ಸೀಟ್ ಕೊಟ್ಟಿದ್ದಾರೆ. ನಿಮ್ ರ್ಯಾಂಕ್ 80-95 ಇದ್ರೆ ISC, ECE, ತ್ರಿಬಲಿ ಒಳ್ಳೆ ಅವಕಾಶ ಇರುತ್ತೆ. ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್, CSE 79,000, ISC 94, AML 65,000, ECE 83,000. ಈ ಕಾಲೇಜು ಕೂಡ ಉತ್ತಮ ಆಪ್ಷನ್ ಇದೆ. ಇನ್ನು KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, CSE 79,000, AML 54,000, ECE 78,000, 75-90 ರ್ಯಾಂಕ್ ಇದ್ದಾಗ ಈ ಕಾಲೇಜಲ್ಲಿ ಆಪ್ಷನ್ ಲಿಸ್ಟ್ ಸೇರಿಸಬಹುದು. ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, CSE 86,000, ISC 1 ಲಕ್ಷ, AML 83,000, ECE 1 ಲಕ್ಷ, ತ್ರಿಬಲಿ 1 ಲಕ್ಷ. 1 ಲಕ್ಷಕ್ಕೆ ಅಂದ್ರೆ ಈ ಒಳ್ಳೆ ಕಾಲೇಜ್ ಇದು ರ್ಯಾಂಕಿಗೆ. ಸೇಫ್ ಕಾಲೇಜಸ್, ಈಗ ಸೇಫ್ ಆಪ್ಷನ್ ಬರೋಣ. ಈ ಆಪ್ಷನ್ ಎಂಟ್ರಿ ಖಂಡಿತ ಸೇರಿಸಿ. ಈಸ್ಟ್ ಪಾಯಿಂಟ್ ಕಾಲೇಜ್ ಬ್ಯಾಂಗ್ಳೂರ್, AMC ಇಂಜಿನಿಯರಿಂಗ್ ಕಾಲೇಜ್ ಬ್ಯಾಂಗ್ಳೂರ್, HKBK ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್, JNN ಕಾಲೇಜ್. ಈ ಕಾಲೇಜು ಫೈನಲ್ ಅಲಾಟ್ ನಲ್ಲಿ ಉತ್ತಮ ಅವಕಾಶ ಕೊಡುತ್ತೆ. ಬೆಸ್ಟ್ ಕಾಲೇಜಸ್ ಫಾರ್ ಬ್ರಾಂಚಸ್, CSE ಡ್ರೀಮ್ ಆಪ್ಷನ್, ಈಸ್ಟ್ ಪಾಯಿಂಟ್, AMC, ವರ್ಮಾನ. ಟಾರ್ಗೆಟು AIT ಚಿಕ್ಕಮಂಗ್ಳೂರ್, KNSIT, ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಶ್ರೀ ಸಾಯಿರಾಮ್. ISCಗೆ AIT ಚಿಕ್ಕಮಂಗ್ಳೂರ್, ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಶ್ರೀ ಸಾಯಿರಾಮ್. AMLಗೆ AIT ಚಿಕ್ಕಮಂಗ್ಳೂರ್, ವರ್ಮಾನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, HKBK ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ವಿವೇಕಾನಂದ ಕಾಲೇಜ್ ಆಫ್ ಟೆಕ್ನಾಲಜಿ. ECEಗೆ AIT ಚಿಕ್ಕಮಂಗ್ಳೂರ್, KNSIT, ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಶ್ರೀ ಸಾಯಿರಾಮ್. ಇನ್ ತ್ರಿಬಲಿಗೆ AIT ಚಿಕ್ಕಮಂಗ್ಳೂರ್, HKBK ಕಾಲೇಜ್ ಆಫ್ ಇಂಜಿನಿಯರಿಂಗ್, ಶ್ರೀ ಸಾಯಿರಾಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್. ವಾಟ್ ಯು ಶುಡ್ ಚೇಂಜ್ ಅಂದ್ರೆ ಮಾಕ್ ಅಲಾಟ್ ನಂತರ ಈ ಚೇಂಜ್ ಮಾಡ್ಕೊಳ್ಳಿ. ಡ್ರೀಮ್ ಕಾಲೇಜ್ ಡಿಲೀಟ್ ಮಾಡಬೇಡಿ. CSE ಮಾತ್ರ ಬೇಡ, AML, ISC, ECE, ತ್ರಿಬಲಿ ಕೂಡ ಸೇರಿಸ್ಕೊಳ್ಳಿ. ಬೆಂಗಳೂರು ಹೊರಗಿನ ಉತ್ತಮ ಕಾಲೇಜ್ ಕೂಡ ಸೇರಿಸ್ಕೊಳ್ಳಿ. ಉದಾಹರಣೆಗೆ AIT ಚಿಕ್ಕಮಂಗ್ಳೂರ್ ಸೇಫ್ ಕಾಲೇಜಲ್ಲಿ ಇರಲಿ, ಕನಿಷ್ಠ 100-150 ಮೀನಿಂಗ್ಫುಲ್ ಆಪ್ಷನ್ ಇರಲಿ. ಜಾಯಿನ್ ಮಾಡೋ ಸಿದ್ಧವಾಗಿ ಕಾಲೇಜ್ ಮಾತ್ರ ಆಪ್ಷನ್ ಲಿಸ್ಟಲ್ಲಿ ಸೇರಿಸ್ಕೊಳ್ಳಿ. ಫೈನಲ್ ಸಬ್ಮಿಟ್ ಮಾಡೋ ಬದಲು ಆಪ್ಷನ್ ಆರ್ಡರ್ನ ಮತ್ತೊಮ್ಮೆ ಚೆಕ್ ಮಾಡಿ. ಮೈ ಸಜೆಸ್ಟೆಡ್ ಪ್ರಿಫರೆನ್ಸ್ ಆರ್ಡರ್, ಈ ರ್ಯಾಂಕ್ ರೇಂಜ್ಗೆ ನನ್ನ ಸಜೆಷನ್ ಯಾವುದಂದ್ರೆ ಈಸ್ಟ್ ಪಾಯಿಂಟ್ ಕಾಲೇಜ್ ಬ್ಯಾಂಗ್ಳೂರ್, AMC ಇಂಜಿನಿಯರಿಂಗ್ ಕಾಲೇಜ್ ಬ್ಯಾಂಗ್ಳೂರ್, HKBK ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್, ವರ್ಮಾನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್, AIT ಚಿಕ್ಕಮಂಗ್ಳೂರ್, KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್, ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್, ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್, JNN ಕಾಲೇಜ್ ಕೂಡ ಒಳ್ಳೆಯ ಆಪ್ಷನ್ ಆಗಿರುತ್ತೆ. ಈ ಆರ್ಡರ್ ಒಂದು ಜಸ್ಟ್ ಗೈಡೆನ್ಸ್ ಅಷ್ಟೇ. ನಿಮ್ಮ ಆಸಕ್ತಿ, ಬ್ರಾಂಚ್, ಕ್ಯಾಟಗರಿ ಹಾಗೂ ಲೊಕೇಶನ್ ಪ್ರಿಫರೆನ್ಸ್ ಮೇಲೆ ಚೇಂಜ್ ಮಾಡ್ಕೊಳ್ಳಿ. ಇನ್ನು ವೀಕ್ಷಕರೇ, 75 1 ಲಕ್ಷ ರ್ಯಾಂಕ್ ಅಂದ್ರೆ ಕೌನ್ಸಿಲಿಂಗ್ ಮುಗಿದಿದೆ ಅಂತಾರಲ್ಲ, ಸರಿಯಾದ ಆಪ್ಷನ್ ಎಂಟ್ರಿಯಿಂದ ಒಳ್ಳೆ ಕಾಲೇಜು ಆಪ್ಷನ್ ನಿಮಗೂ ಇದೆ. ಅದಕ್ಕೆ ಪ್ಯಾನಿಕ್ ಆಗಬೇಡಿ, ಒಳ್ಳೆ ಡಿಸಿಷನ್ ತಗೊಳ್ಳಿ. ಉತ್ತಮ ಇಂಜಿನಿಯರಿಂಗ್ ಸೀಟ್ ಪಡೆಯೋ ಅವಕಾಶ ಇನ್ನೂ ಇದೆ. ಕಮೆಂಟಲ್ಲಿ ತಿಳಿಸಿ ನಿಮ್ಮ KCET ರ್ಯಾಂಕ್ ಎಷ್ಟು, ಮಾಕ್ ಅಲಾಟ್ಮೆಂಟ್ ಅಲ್ಲಿ ಯಾವ ಕಾಲೇಜು ಬ್ರಾಂಚ್ ಬಂದಿದೆ, ಫೈನಲ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಮ ಡ್ರೀಮ್ ಕಾಲೇಜ್ ಯಾವುದು. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅರಿವು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್.